ಹಸೆಮಣೆಯಲ್ಲಿ ಹಣೆ ಬರಹವು ಅಂತ ಇದೆ ಸಬ್ ಟೈಟಲ್ಲು. ಸೊ ನಿಮ್ಗೆ ಇದು ತುಂಬ ಸೂಟಬಲ್ ಆಗುತ್ತೆ ಅಂತ ಅನ್ಸುತ್ತೆ, ಯಾಕಂದರೆ ಮ್ಯಾರಿಡು ಓಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಏನು ಹಣೆ ಬರ ಎಲ್ಲ ಚೇಂಜ್ ಆಗುತ್ತೆ ಮದುವೆ ಆದಮೇಲೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಮೇಡಮ್, ಇದು ರಿಯಲ್ ಲೈಫಲ್ಲಿ ಆ ಗಂಡ ಹೆಂಡತಿ ಹೆಂಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಚೇಂಜ್ ಆಗಿರಲ್ಲ. ಸೊ ಅವರಿಬ್ಬರ ಮಧ್ಯೆ ಏನು ಒಂದು ಬ್ರಿಡ್ಜ್ ಇರುತ್ತಲ್ವಾ, ಅಂಡರ್ಸ್ಟ್ಯಾಂಡಿಂಗು, ಅದು ಹಾಗೆ ಇದ್ದರೆ ಅವ್ರ ಲೈಫು ಹಾಗೆ ಇರುತ್ತೆ. ಅವ್ರು ಅದನ್ನು ಏನಾದ್ರು ಸೀರಿಯಸ್ ಆಗಿ ಮತ್ತು ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು ಇಲ್ಲ ಆ ಥರದ್ದು ಏನಾದ್ರು ಇದ್ದರೆ, ಸೊ ಇಬ್ಬರು ಮೆಂಟಲ್ ಪೀಸು ಹಾಳಾಗುತ್ತೆ ಇಬ್ಬರದು. ಸೊ ಹಣೆ ಬರ ಹಂಗೆ ಡಿಸೈಡ್ ಆಗುತ್ತೆ. ಸೊ ಇಬ್ಬರ ಮಧ್ಯೆ ಇರೋ ಫೀಲಿಂಗ್ನ ಒಬ್ರಿಗೊಬ್ರು ಅರ್ಥ ಮಾಡ್ಕೊತಾರಲ್ಲ, ಸೊ ಅದ್ರ ಮೇಲೆ ಇರುತ್ತೆ ಹಣೆ ಬರ. ಹಣೆ ಬರ ಏನು ಚೇಂಜ್ ಆಗಲ್ಲ. ಚೇಂಜ್ ಆಗಲ್ಲ, ಅವರಿಬ್ರು ಚೇಂಜ್ ಆಗ್ತಾರೆ ಮದುವೆ ಆದವರು. ಸೊ ಅದಕ್ಕೆ ಅವ್ರಿಗೆಲ್ಲನೂ ಚೇಂಜ್ ಹಾಕಾಣುತ್ತೆ ಅಷ್ಟೇ. ಓಕೆ, ಇನ್ನು ಸಾಕ್ಷಿ ಬಗ್ಗೆ ಹೇಳೋದಾದರೆ ಶಮಂತ್, ಅಂದರೆ ನೀವು ಇದರಲ್ಲಿ ಅಗ್ನಿ ಕ್ಯಾರೆಕ್ಟರು ತುಂಬಾ ಬೆಂಕಿ ಥರ ಹುಂಡೆಗಳನ್ನ ಬಿಡ್ತಾ ಇರ್ತೀರ ಮಾತಲ್ಲೇ. ಸೊ ನಿಮ್ಮ ಕಣ್ಣಲ್ಲೂ ಕಣ್ಣಿಟ್ಟು ಯಾರು ನೋಡಬಾರ್ದು ಅಂತ ಹೇಳ್ತಿದ್ದಾರೆ, ಅದಕ್ಕೆ ನಾನು ಅವಾಗಿಂದ ನೋಡ್ತಿಲ್ಲ ಅಷ್ಟೊಂದು. ಮಾತಾಡ್ತಾ ಇರೋದು. ಸೊ ನಿಮ್ಮದು ಟಾಮ್ ಅಂಡ್ ಜೆರಿ ಥರ ಇರುತ್ತಾ ರೋಲು, ಹೇಗೆ ಅಂತ, ಮತ್ತು ಹೇಗೆ ಪ್ರೀತಿ ಆಗುತ್ತೆ ಇದ್ದಕ್ಕಿದ್ದಾಗೆ ಸಡನ್ನಾಗಿ? ಮ್ಯಾಮ್, ಅದು ಈಗಲೇ ಹೇಳೋದಕ್ಕಿಂತ ಎಪಿಸೋಡಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಸೊ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು, ಸಾಕ್ಷಿ ಅವರು ಆ್ಯಕ್ಚುಲಿ ಫಸ್ಟ್ ಕನ್ನಡ ಇದಂತೆ ಮಾಡ್ತಾ ಇರೋದು. ಸೊ ಕನ್ನಡಲ್ಲಿ ಫಸ್ಟ್ ಸೀರಿಯಲ್ ಮಾಡ್ತಾ ಇರೋದು. ಸೊ ಅವರು ಆ ಥರ ಫ್ರೆಶರ್ ಎಲ್ಲೂ ಅನ್ಸಲ್ಲ. ಅಂದರೆ ಆ್ಯಕ್ಟಿಂಗ್ ಆಗಿರ್ಬೋದು, ಪಾತ್ರ ಆಗಿರ್ಬೋದು, ತುಂಬ ಚೆನ್ನಾಗಿ ಅವ್ರಿಗೆ ಕೊಟ್ಟಿರೋ ಪಾತ್ರನ 100% ಮಾಡ್ತಾ ಇದ್ದಾರೆ. ಸಾಕ್ಷಿ ಮತ್ತು ಭೂಮಿಕಾ ನನಗೆ ಅಕ್ಕ ತಂಗಿ ಥರ ಇದ್ದಾರೆ ಅಂತ ಅನ್ನಿಸ್ತು ಸ್ವಲ್ಪ. ಅಂದರೆ ನಿಮ್ಮ ಲಕ್ಷ್ಮೀ ಬಾರಮ್ಮ ಪೇರು ಸ್ವಲ್ಪ ಅದೇ ಥರ ಸಿಮಿಲಾರಿಟೀಸ್ ಅಂತ ಅನ್ನಿಸ್ತು. ಹಂಗೆ ಅನ್ನಿಸ್ತು. ಸೊ ಮೇ ಬಿ ಅವರು ಕ್ಯಾರೆಕ್ಟರ್ ಹಾಗೆ ಇರೋದ್ರಿಂದ ನಿಮ್ಗೆ ಹಂಗೆ ಅನ್ನಿಸ್ಬೋದು. ಬಟ್ ಈ ಅವರು ತುಂಬ ಸಾಫ್ಟು ಕ್ಯಾರೆಕ್ಟ್ರಲ್ಲಿ, ಅಂದರೆ ಸೀರಿಯಲ್ ಕಥೆಯಲ್ಲಿ. ಸೊ ಇವರು ತುಂಬ ಪಟಾಕಿ. ಸೊ ಒಂಚೂರು ಹಿಂಗೆ ಕಿಡಿ ಬಿದ್ರೂ ಡಮ್ಮನ್ನತ್ತೆ ಪಟಾಕಿ, ಆ ಥರದಂಥ ಕ್ಯಾರೆಕ್ಟರ್ ಇವ್ರದ್ದು. ಸೊ ಇನ್ನು ಮುಖದ ಮೇಲೆ ನೀರೆಲ್ಲ ಹಾಕ್ತಾರೆ. ಸೊ ಅವಾಗ ನಮಗೆ ನೋಡೋವಾಗಪ್ಪ ಇಷ್ಟೆಲ್ಲ ಮಾಡಿಸ್ಕೊಬೇಕು ಒಂದು ಕ್ಯಾರೆಕ್ಟರ್, ಒಂದು ರೋಲ್ಗೋಸ್ಕರ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹೆಂಗೆ ಅದು ಸಾಧ್ಯ ಶಮಂತ್ ಅವ್ರೆ? ಅಂದರೆ ಇವನು ಅಷ್ಟು ಉರಿತಾ ಇರ್ತಾನಲ್ಲ, ಸೊ ಸಿಂಬಾಲಿಕಲಿ ಅವಳು ಬಂದು ಅದನ್ನು ತಣ್ಣಗೆ ಮಾಡ್ತಾಳೆ ಅನ್ನೋ ಥರ ಅದು ಪ್ರೆಸೆಂಟ್ ಮಾಡಿರೋದು ಸ್ಕ್ರೀನ್ ಮೇಲೆ. ಬಟ್ ಆದರೂ ಅವೆಲ್ಲ ಮಾಡೋಕ್ಕೆ ಲೈಕ್ ರೋಲ್ ಅಂದರೆ ಅಂದರೆ ರೋಲ್ ಅಂದರೆ ಮಾಡಲೇಬೇಕಲ್ಲ. ಸೊ ನಮ್ಮನ್ನು ಕರೆಯೋದೇ ಅದಕ್ಕೆ. ಸೊ ನಮ್ಮ ಕೆಲಸನೇ ಅದು. ಸೊ ಅದಕ್ಕೆ ಮಾಡಲೇಬೇಕು. ಹೈದ್ರಾಬಾದಲ್ಲಿ ಸಹ ವರ್ಕ್ ಮಾಡಿದ್ದೀರಾ ನೀವು. ಸೊ ಯಾವುದು ಗುಡ್ ಅಂತ ಅನಿಸುತ್ತೆ ನಿಮಗೆ? ಇಲ್ಲಿ ವರ್ಕಿಂಗ್ ಸ್ಟೈಲ್ ಬೆಟರ್ ಅಂತ ಅನಿಸುತ್ತಾ, ಅದರ್ವೈಸ್ ತೆಲುಗು ಅವ್ರದ್ದು ವರ್ಕಿಂಗ್ ಸ್ಟೈಲ್ ಬೆಟರ್ ಅಂತ ಅನ್ನಿಸ್ತಾ? ಏನೆಲ್ಲ ಚೇಂಜಸ್ ಅನ್ನಿಸ್ತು ನಿಮಗೆ ಅಲ್ಲಿಂದ ಮತ್ತು ಇಲ್ಲಿಗೆ ಎಲ್ಲ? ಮೇಡಮ್, ಅದು ಹೆಂಗೆ ಅಂದರೆ ರೀಜನ್ ಮೇಲೆ ಡಿಪೆಂಡು. ಈಗ ಇವಾಗ 101 ಮನೆ ನಂಬರ್ ಇರೋ ಥರ 102 ಮನೆ ಇರಲ್ಲ. ಸೊ ಈ ಮನೆಯೇ ಬೇರೆ ಥರ, ಆ ಮನೆಯೇ ಬೇರೆ ಥರ. ಸೊ ಅಲ್ಲಿ ವರ್ಕಿಂಗ್ ಪ್ಯಾಟ್ರನ್ನೂ ಬೇರೆ ಇದೆ. ಅಲ್ಲಿ ಅವ್ರಿಗೆ ಅದು ಚೆನ್ನಾಗೆ, ಸೊ ಇಲ್ಲಿಯವ್ರಿಗೆ ಇದು ಚೆನ್ನಾಗೆ. ಸೊ ಹಂಗೆ ಡಿಫ್ರೆನ್ಸ್ಗಿಂತನೂ ಆ ಸರೌಂಡಿಂಗ್ಸು, ಆ ರೀಜನ್ನು ಜನ ಏನು ಇಷ್ಟಪಡ್ತಾರೆ. ಆ್ಯಂಡ್ ಅಲ್ಲಿ ಥರ ಏನು ಅಂದರೆ ಹೈದ್ರಾಬಾದಲ್ಲಿ ಸ್ವಲ್ಪ ಮಸಾಲ ಬಿಲ್ಡಪ್ಸು ಅದೆಲ್ಲ ಜಾಸ್ತಿ ಇರುತ್ತೆ. ನಮ್ಮ ಕನ್ನಡದಲ್ಲಿ ಸ್ವಲ್ಪ ಪ್ಲೈನಾಗೆ. ಸೊ ಅದೇ ಇವಾಗ ನಾರ್ತಲ್ಲಿ ಒಂಥರ, ಸೌತಲ್ಲಿ ಒಂಥರ, ವೆಸ್ಟಲ್ಲಿ ಒಂಥರ. ಸೊ ಆ ಥರ ಮೇಡಮ್, ಆ ಥರ ಎರಡಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ಕರ್ನಾಟಕ ಸೊ ಫಸ್ಟ್ ಇಲ್ಲಿಂದನೇ ಇರೋದ್ರಿಂದ, ಸೊ ನಾನು ಮತ್ತೆ ಇಲ್ಲೇ ಬಂದು ಇಲ್ಲೇ ಮಾಡೋಣ ಅಂತ. ಸೊ ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ. ಕಂಫರ್ಟು ಹೌದು. ಸರ್, ಇನ್ನು 2 ದೋಣಿಯಲ್ಲಿ ಕಾಲಿಟ್ಟಿದ್ದೀರಾ, ಒಂದು ಕಡೆ ಸಿನಿಮಾ, ಒಂದು ಕಡೆ ಸೀರಿಯಲ್ಲು. ಸೊ ನಾನು ತುಂಬ ಜನನ ಕೇಳ್ಬಿಟ್ಟಿದ್ದೀನಿ, ಸೀರಿಯಲಲ್ಲಿ ಎಷ್ಟೇ ಡೈಲಾಗ್ಸ್ ಇದ್ದರೂ ನಾವು ಈಸಿಯಾಗಿ ಹೇಳ್ಬಿಡ್ತೀವಿ, ಬಟ್ ಸಿನಿಮಾದಲ್ಲಿ ಆ ಥರ ಇರೋದಿಲ್ಲ. ಸೀರಿಯಲ್ ಮಾಡಿರೋರಿಗೆ ತುಂಬಾ ಈಸಿ ಸಿನಿಮಾ ಮಾಡೋದು ಅಂತ ಹೇಳ್ಬಿಟ್ಟು, ಯಾಕಂದರೆ ಪಟ ಡೈಲಾಗ್ಗಳು ಹೇಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಎರಡೂ ಕಡೆ ಕೆಲಸ ಮಾಡೋದು ಹೇಗೆ ಅನ್ನಿಸ್ತು ನಿಮಗೆ? ಅಂದರೆ ಆ್ಯಕ್ಚುಲಿ ಸೀರಿಯಲ್ ಮಾಡಿರೋದ್ರಿಂದ ಸಿನಿಮಾ ಆ್ಯಕ್ಚುಲಿ ಈಸಿ ಆಗುತ್ತೆ. ಸೀರಿಯಲಲ್ಲಿ 1 ಪೇಜ್ ಡೈಲಾಗ್ ಇರುತ್ತೆ, ಸಿನಿಮಾದಲ್ಲಿ ಬರೀ ಒಂದು 4 ಪೇಜ್ ಡೈಲಾಗ್ ಇರುತ್ತೆ. ಆ್ಯಂಡ್ ಅಲ್ಲಿ ತುಂಬ ಟೈಮ್ ಇರುತ್ತೆ ನಮಗೆ ಆ್ಯಕ್ಟ್ ಮಾಡೋಕ್ಕೆ. ಇಲ್ಲಿ ಟೈಮ್ ಇರಲ್ಲ, ಫೋನ್ ಹೊಡಿತಾ ಇರ್ತಾರೆ ಪ್ರೊಡ್ಯೂಸರು, ಆಯಿತಾ ಎಪಿಸೋಡು ಶೂಟ್ ಆಯಿತಾ, ಟೆಲಿಕಾಸ್ಟ್ ಮಾಡಬೇಕು ಅಂತ. ಸೊ ಆ ಅರ್ಜೆನ್ಸಿ ಅಲ್ಲಿರಲ್ಲ. ಸೊ ಸಿನಿಮಾ ಟೈಮ್ ತೊಗೊಂಡು ಮಾಡಬೇಕು. ಸೀರಿಯಲಲ್ಲಿ ಸ್ವಲ್ಪ ಟೈಮ್ ಕಮ್ಮಿ ಇರುತ್ತೆ, ಬೇಗ ಮಾಡಬೇಕು. ಸೊ ಸೀರಿಯಲ್ ಮಾಡಿ ಸಿನಿಮಾ ಮಾಡೋಕ್ಕೆ ತುಂಬ ಈಸಿ ಆ್ಯಕ್ಚುಲಿ ಆ್ಯಸ್ ಎ ಹೀರೋ. ಸೊ ನಿಮ್ಮದು ತುಂಬ ವರ್ಷಗಳಿಂದ ಪ್ರೀತಿ ಮಾಡಿ ಮದುವೆ ಆಗಿರುವಂಥದ್ದು. ಸೊ ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ ಗೊತ್ತಿಲ್ಲ. ಜೊತೆಗೆ ಇಲ್ಲಿ ಏನು ನಿಮ್ಮದು ವೈರಲ್ ರೈವಲ್ರಿ ನೋಡ್ತಾ ಇದ್ದೀವಿ ಪ್ರೀತಿನಲ್ಲಿ. ಸೊ ನಿಮ್ಮ ರಿಯಲ್ ಪ್ರೀತಿನಲ್ಲೂ ಅದೇ ಥರ ಇತ್ತಾ? ಇಲ್ಲ, ರಿಯಲ್ ಪ್ರೀತಿನಲ್ಲಿ ಆ ಥರ ಇರಲ್ಲ, ಆ ಥರ ಇಲ್ಲ. ಏನು ಗುಡ್ ನ್ಯೂಸ್ ಅನ್ನೋದಕ್ಕಿಂತ ಅಲ್ಲ, ನಾವೇ ಇನ್ನೂ ಚಿಕ್ಕವರು. ಸೊ ನಮಗೆ ಇನ್ನೂ ಏನು ಆ ಥರದ್ದೇನು ಪ್ಲ್ಯಾನ್ಸ್ ಇಲ್ಲ ಮೇಡಮ್ ಸದ್ಯಕ್ಕೆ. ಓಕೆ, ಅಂದರೆ ನಿಮ್ಮ ಇದ್ರದಲ್ಲಿ ಜಗಳ ಅದೆಲ್ಲ ಇರಲಿಲ್ಲ? 100% ಇದ್ದೇ ಇರುತ್ತೆ. ಯಾರು ಜಗಳ ಆಡದೆ ಚಾನ್ಸೇ ಇಲ್ಲ ಇರೋಕ್ಕೆ. ಸೊ ಎಲ್ಲರೂ ಜಗಳ ಆಡೇ ಆಡ್ತಾರೆ. ಸೊ ನಮ್ದು ಹೆಂಗೆ ಅಂದರೆ 5 ನಿಮಿಷ ಅಷ್ಟೇ.
ಕೆಲವೊಬ್ರು ಬೇರೆಯವ್ರಿಗೂ ನಮಗೂ ಡಿಫ್ರೆನ್ಸ್ ಏನಂದ್ರೆ ಬೇರೆಯವ್ರು 5 ದಿನ ಜಗಳ ಆಡ್ತಾರೆ, ನಾವು 5 ನಿಮಿಷ ಜಗಳ ಆಡ್ತೀವಿ ಅಷ್ಟೇ. ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ ವಿಚಾರಕ್ಕೆ ಬರೋದಾದರೆ ನೀವಂತೂ ಇಲ್ಲ ಆ ಪಾರ್ಟಲ್ಲಿ ಈಗ, ಆದರೆ ನಿಮ್ಮ ಭಾಗ್ಯ ಅವ್ರಿಗೆ ಮದುವೆ ಆಗಿದೆ, 2ನೇ ಮದುವೆ. ಸೊ ಆದಿ ಅವ್ರ ಜೊತೆ ಸೊ ಯಾವ ಥರ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಸೊ ಇದು ಎಲ್ಲ ಮೇಯ್ನ್ ತಪ್ಪಿರೋದು ನಮ್ಮ ಅಣ್ಣಂದು, ಕಜಿನ್ ಅಣ್ಣಂದು. ಸೊ ತಾಂಡವ್ ಅವ್ರದ್ದು, ಅವರು ಏನು ಮಾಡಿದಾರೋ ಸೊ ಅವ್ರಿಗೆ ಅದು ರಿಸಲ್ಟ್ ಬಂದಿದೆ. ಆ್ಯಂಡ್ ಸ್ಟೋರಿನೂ ತುಂಬ ಚೇಂಜಸ್ ಆಗ್ತಾ ಹೋಯಿತು. ಸೊ ಒಳ್ಳೇದು ವಿಶ್ ಮಾಡ್ತೀನಿ ಅವ್ರಿಗೆ. ಸೊ ಇನ್ಮೇಲಿಂದ ಜರ್ನಿ ಚೆನ್ನಾಗಿರಲಿ ಅಂತ ವಿಶ್ ಮಾಡ್ತೀನಿ ಅವ್ರಿಗೆ. ಥ್ಯಾಂಕ್ ಯು ಸಮಂತ್ ಅವರೇ. ಇನ್ನು ಸಿನಿಮಾ ಬಗ್ಗೆ ಏನು ಹೇಳಲ್ವಾ? ಯಾವುದು ಅಲ್ಲ, ಅದು ಸಪ್ರೇಟಾಗಿ ಆ ಟೀಮ್ ಜೊತೆ ಮೀಟ್ ಆಗ್ತೀನಿ, ಅವಾಗ ಮಾತಾಡೋಣ ಅಂತ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಸೊ ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಸೀರಿಯಲ್ ಬಗ್ಗೆ ಹೇಳೋದಾದರೆ ಯಾವತ್ತು, ಏನು, ಯಾವಾಗಿಂದ? ಸೊ ಅದೇ ಜೂನ್ 8ರಿಂದ ಬರ್ತಾ ಇದೆ, ಸಂಜೆ 7 ಗಂಟೆಗೆ ಬರುತ್ತೆ. ಸೊ ಇದು ಪ್ರತಿದಿನ ಬರುತ್ತೆ. ಸೊ ಸಂಡೇ ಸ್ಯಾಟರ್ಡೇನೂ ರಜಾ ಇಲ್ಲ. ಸೊ ಪ್ರತಿದಿನ ಎವ್ರಿ ಡೇ ಟೆಲಿಕಾಸ್ಟ್ ಆಗುತ್ತೆ. ಸೊ ಜನ ನೋಡಿ 100% ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಸೊ ನೋಡಿದ್ರಲ್ಲ, ಇದಿಷ್ಟು ಶಮಂತ್ ಅವರ ಮಾತು. ಇದೇ ಸೋಮವಾರದಿಂದ ಅಗ್ನಿ ನಿಮ್ಮ ಮುಂದೆ ಬರ್ತಿದ್ದಾನೆ, ನೀವೆಲ್ಲರೂ ಅದನ್ನು ನೋಡಿ ಸಾಕ್ಷಿಯಾಗಿ ಅದಕ್ಕೆ, ಆ ಸೀರಿಯಲ್ಗೆ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, ಚಿವಿನೈನ್, ಬೆಂಗಳೂರು.